ಮಾತಾಡಿಲ್ವಾ ಇದುವರೆಗೂ ಟಿಲ್ ಡೇಟ್ ಯಶ್ ಅವ್ರ ಜೊತೆ ಈ ವಿಚಾರ ಕೊತ್ತಲವಾಡಿ ವಿಚಾರ? ನಮ್ಮ ಟೀಮ್ ಇದೆಯಲ್ಲ, ನಮ್ಮ ಯಶ್ ಟೀಮ್, ಸೂರಿ, ಡಾಕ್ಟರ್ ಸೂರಿ, ಆಮೇಲೆ ನಮ್ಮ ಗರುಡಾರಾಮ್, ಆಮೇಲೆ ನಮ್ಮ ವಿನಯ್, ಇವರೆಲ್ಲ ನಮ್ಗೆ ಒಂಥರ ಮಕ್ಳು ತರನೇ. ನಮ್ಮ ಮನೇಲಿ ಹೆಂಗೆ ಅಂದ್ರೆ ಅವರೆಲ್ಲ, ಆಮೇಲೆ ನಮ್ಮ KRG ಕಾರ್ತಿಕ್, ಇವರು ಜಯಣ್ಣ, ಭೋಗಣ್ಣ, ಇವರೆಲ್ಲ ನಮ್ಮ ಮನೆ ಟೀಮ್ ಹಂಗೆ. ಅಂದ್ರೆ ನಾವೇನು ಸುಮ್ಮನೆ ಸಿನಿಮಾ ಅಂದ್ರೆ ಹಂಗಿಲ್ಲ, ಇವತ್ತಿಗೂ ಹಂಗೆ ಇದ್ವಿ, ಅವತ್ತು ಹಂಗೆ ಇದ್ವಿ. ಅವ್ರ ಹತ್ರನೂ ನಾನು ಯಾರ ಹತ್ರನೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನ್ನ ಸಿನಿಮಾ ಅಂತ ಎಲ್ಲೂ ಗೊತ್ತಾಗಬಾರ್ದು ಅಂತ ಮಾಡಿದ್ದು, ಗೊತ್ತಾದ್ರೆ ಹೆಚ್ಚಿಗೆ ಹೋಗುತ್ತೆ ವಿಷಯ. ಅಮ್ಮ ಏನೋ ಸಿನಿಮಾ ಮಾಡ್ತಾವ್ರಂತಪ್ಪ ಬಂದಿದ್ರು ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸಿನಿಮಾ ಮುಗ್ದ ಮೇಲೆ ನಾನು ಒಂದ್ ಕಡೆಗೆ ಹೋಗ್ಲಿ ಅನ್ನೋ ಕಡೆ ವಿಷಯ ತಿಳಿಸ್ದೆ, ನಮ್ಮ ಎಷ್ಟು ಗೊತ್ತಾಗೋ ಕಡೆನೆ. ಸುಮ್ಮನೆ ಅವರು ಹಿಂಗೆ ತುಂಬಾ ಪರಿಚಯ, ಅವ್ರಿಗೇನೋ ಒಂದು ಐಟಮ್ ತಗೊಳಕ್ ಹೋಗಿದ್ದೆ, ಮನೆ ಕಟ್ತಿದ್ವಲ್ಲ, ಅದಕ್ಕೆ ನಾನು ಹೇಳಿದೆ ಅವ್ರು ಏನೋ ಒಂದು ಅಡ್ವರ್ಟೈಸ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅವಾಗ ಹೇಳಿದೆ, ನೋಡಿ ಇವಾಗ ಬರ್ಬೋದು ನೀವು, ನಮ್ಮ ಸಿನಿಮಾ ಮುಗ್ದಿದೆ, ಬರಂಗಿದ್ರೆ ಬನ್ನಿ ಅಂತ. ಅವ್ರೇನು ಮಾಡೋರೆ, ನಮ್ಮ ಟೀಮ್ ಯಾರ ಹತ್ರನೂ ಡಿಸ್ಕಷನ್ ಮಾಡಿದ್ದಾರೆ. ಅವರು ನನಗೆ ಗೊತ್ತಿತ್ತು ವಿಷಯ ಹೋಗುತ್ತೆ ಅಂತ, ನಾನು ರೆಡಿ ಆದಮೇಲೆ ಹೇಳಿದ್ದು. ಅಂದರೆ ನನಗೆ ನಂಬಿಕೆ ಬರಬೇಕಲ್ಲ, ಎಷ್ಟು ಮುಂದೆ ಹೋಗ್ಬೋದಾ, ಅವನು ಎಷ್ಟು ಸಿನಿಮಾಲಿ ಇದು ಅಂದರೆ ಒಂಥರ ಅವ್ನು ನೋಡಿ ಕಲ್ತಿದ್ದೀವಿ. ಅವನೇ ನನಗೆ ಮಾಸ್ಟ್ರು, ಅವನು ಅಷ್ಟು ತುಂಬ ಪರ್ಫೆಕ್ಟ್ ಸಿನಿಮಾ ವಿಷಯದಲ್ಲಿ. ಆದರೆ ನಾನು ಅವನ ಜೊತೆ ಸೆಟ್ಟಿಗೆ ಹೋಗದೆ ಇರ್ಬೋದು, ಬಟ್ ಅವ್ನು ಮಾಡೋದೆಲ್ಲ ನಾನು ಮನೇಲಿ ನೋಡಿ ಕಲ್ತಿದ್ದೀನಿ. ಅವನು ಎಷ್ಟು ಪರ್ಫೆಕ್ಟ್ ಅಂತ ನಾನು ಅದು ನೋಡಿ ಕಲ್ತಿದ್ದೆ. ಸೊ ಯಶ್ ಗೊತ್ತಾದಾಗ ಹೆಂಗಿತ್ತು ಅವ್ರ ರಿಯಾಕ್ಷನ್? ಏನು ಹೇಳಿದ್ರು? ಫೋನ್ ಮಾಡಿದ್ರ ಅಥವಾ ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡೋರು? ಏನು ನಮ್ಮ ಹುಡುಗರು ಫೋನ್ ಮಾಡಿದ್ರು, ಅಮ್ಮ ಏನಮ್ಮ ಇದು ಅಂತ. ನಮ್ಮ ಹುಡುಗ ಮಾಡ್ದ ಚಕ್ಲಿಗೆ, ಏನಿಲ್ಲ ಕಣ ಸುಮ್ಮನೆ ಒಂದು, ಅದೇಮ್ಮ ಅಣ್ಣ ಮಾತಾಡ್ತಿರು, ಕೇಳು ನಿಜಾನ ಸುಮ್ಮನೆ ಹೇಳ್ತಾವ್ರ ಜನ ಅಂತ ಕೇಳು, ಅಂದರೆ ಕೆಲವು ಕಡೆ ಗಾಸಿಪ್ ಬರುತ್ತೆ ಅಂತ. ಇಲ್ಲ ಕಣ ಮಾಡಿದ್ದೀನಿ, ಈ ಥರ ಚೆನ್ನಾಗಿದೆ ಅಂತ. ಆಮೇಲೆ ಯಶು ಇಸ್ಕೊಂಡು, ಏನಮ್ಮ ಆರಾಮಾಗಿರು ಅಂದರೆ ಯಾಕಮ್ಮ ಬೇಕು ನಿಮಗೆ ಅಂತ ಹೇಳಿದೆ. ಇಲ್ಲ ಮಗ ಅಂದ. ಆಯ್ತು ಬಿಡು, ಏನೋ ಮಾಡಿದ್ಯಾ ಮಾಡು ಅಂದ್ಬಿಟ್ಟು ಅಷ್ಟೇ, ಏನನ್ನಲ್ಲ ಅವನು. ಅವನಿಗೆ ಒಂದು ಕೆಲ್ಸಕ್ಕೆ ನಮ್ಮ ಮನೇಲಿ ಎಲ್ಲರೂ ಹಂಗೆ, ನಾವು ಅವನೇನೋ ಮಾಡ್ತಾವನೆ ಅಂದ್ರೆ ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾನೆ ಈಗ ಇತ್ತೀಚೆಗೆ 2-3. ನಾನು ಒಂದು ದಿನ ನೀನು ಯಾರು ಏನು ಎಲ್ಲೂ ಹೋಗಲ್ಲ, ಯಾಕೆಂದ್ರೆ ನಮ್ಗೆ ಅವನ ಮೇಲಿರೋ ನಂಬಿಕೆ, ಅವನಿಗೆ ನಮ್ಮ ಮೇಲಿರೋ ನಂಬಿಕೆ, ಅಲ್ಲಿಂದನೇ ನಾವು ಗೆದ್ದಿರೋದು. ಖಂಡಿತ. ಆಮೇಲೆ ಹಂಗಂತ ನಾವು ಪ್ಯಾಂಪರ್ ಎಲ್ಲ ಮಾಡಲ್ಲ, ಹಂಗಂತ ನಾನೇನೋ ಮಾಡಿದ್ರು ಅದನ್ನು ಅವ್ನು ತೊಗೊಳಲ್ಲ. ಓ ಅಮ್ಮ ಏನೋ ಮಾಡಿಬಿಟ್ಟವ್ರೆ ನಮ್ಮ ಅಮ್ಮ ಅದು, ಅವನು ಯಾವತ್ತೂ ಅದನ್ನು ತೊಗೊಳೋದು ಇಲ್ಲ. ನಾನು ಮಗ ಅಂತ ತೊಗೊಳಲ್ಲ. ನಮ್ಮಲ್ಲಿ ಕೆಲಸ ಜನ ಒಪ್ಕೋಬೇಕಲ್ವೇನ್ರಿ? ಆಮೇಲೆ ಬೇರೆ ವಿಷಯದಲ್ಲಿ ನಾವು ಮನೆ ವಿಷಯದಲ್ಲೆಲ್ಲ ಬೇಕಾದ್ರೆ ಏನಾದರೂ ಕಂಪ್ರೋ ಹೋಗ್ತೀವಿ, ಇದು ಪಬ್ಲಿಕ್ಕಿಗೆ ಕೊಡ್ಬೇಕಾದ ಕೆಲಸ ಅಲ್ವ. ಹಂಗಾಗಿ ಆಮೇಲೆ ಎಲ್ಲ ಅವನ ಭಯನೇ ನಮಗೆ, ಅವನ ಮೇಲಿರೋ ಬೈಕೆ ನಾವಿಷ್ಟು ಗುಪ್ತವಾಗಿ ಸಿನಿಮಾ ಮಾಡಿರೋದು. ಬೇರೆ ಯಾರು ಏನಂತಾರೆ ಅನ್ನೋದಕ್ಕಿಂತ ಅವನೇ ಒಂದು ಕರೆಕ್ಟಾಗಿ ಅವನಿಗೆ ಕೆಟ್ಟ ಹೆಸರು ಬರಬಾರ್ದಲ್ಲ. ರಾಧಿಕಾ ಅವ್ರು ಏನು ಹೇಳಿದ್ರು? ಅವ್ರಿಗೂ ವಿಚಾರ ಹೆಂಗೆ ಅಂದರೆ, ಅವಳು ಯಾವಾಗಲೂ ಹೇಳ್ತಾಳೆ, ಅತ್ತೆ ಯಾವಾಗಲೂ ಬ್ಯುಸಿ ಆಗಿರ್ತಾರೆ ಬಿಡು, ನಿನಗಿಂತ ಬ್ಯುಸಿ ಅತ್ತೆ, ಬಿಟ್ಬಿಡು ಏನೋ ಮಾಡಲಿ ಅತ್ತೆ ಅಂತ ಹೇಳಿದ್ಲು. ಅವಳು ಹೇಳ್ತಾಳೆ ಯಾವಾಗಲೂ, ಅಯ್ಯೋ ಅತ್ತೆ ನೀನಾದರೂ ಕುತ್ಕೋತೀಯ ಒಂದು 10 ನಿಮಿಷ, ಅತ್ತೆ ಕುತ್ಕೊಳ್ಳಲ್ಲ ಅಂತ ಅವಳು ಯಾವಾಗಲೂ ಹಂಗೆ ಹೇಳೋದು. ಅವಳು ಏನಂದರೆ ಗೊತ್ತು ನಾವಿಬ್ಬರು ಫಾಸ್ಟ್ ಬ್ಯುಸಿ ಅಂತ, ಅದು ಮೊದಲಿಂದನೂ ಹೇಳೋಳು ಅವಳು ನನಗೆ. ಯಾವಾಗಲೂ ಲವ್ ಮಾಡುವಾಗಲೂ ಹೇಳೋಳು. ನಾನು ಒಂದು ದಿವಸ ಅವಳ ಜೊತೆ ಎಲ್ಲೋ ಹೋಗಿ, ಅವಳು ನಾನು ಯಶು ಎಲ್ಲೋ ಹೋಗಿದ್ವಿ, ಹೋಗಿ ಒಟ್ಟಿಗೆ ಬರ್ತಾಯಿದ್ವಿ. ನಾನು ಅವಾಗ ಇಲ್ಲಿ ಇಳಿಸು, ನನಗೇನೋ ಕೆಲಸ ಇದೆ ಅಂದೆ. ಸೇಮ್ ಇಲ್ಲಿಂದನೇ ಬಂದಿರೋದತ್ತೆ ಅಂತ ಹೇಳಿ. ಅಂದರೆ ನಾನು ಒಂದು ಕಡೆ ಹೊರಟ್ರೆ 2-3 ಕೆಲಸ ಮಾಡ್ಕೊಂಬರೋದು. ಅವನು ಹಂಗೆ ಮಾಡೋದು, ಯಶು ಹಂಗೆ ಮಾಡೋದು. ಅದಕ್ಕೆ ಅವಳು ನೋಡ್ಬಿಟ್ಟಿದ್ದಾಳೆ, ಅವಳಿಗೂ ಒಂದು 8-10 ವರ್ಷ ಲವ್ ಮಾಡಿದ್ದಾಳೆ ಇವಾಗೆಲ್ಲ. ಹಂಗಾಗಿ ಅವ್ರಿಗೇನು ವಸ್ತು ಅನ್ಸಲ್ಲ, ಬೇರೆಯವ್ರಿಗೆ ಅನ್ಸ್ಬೋದು, ನಮ್ಗೆ ಅವಳಿಗೆ ಅನ್ಸಿಲ್ಲ. ಅವ್ರ ವಿಷಯದಲ್ಲಿ ನಾವೇನು ಹೋಗಲ್ಲ, ಅವರು ಹೆಂಗಿದ್ರು ಅವ್ರದ್ದು ಆರಾಮಾಗಿದ್ದಾರೆ, ಬಟ್ ಚೆನ್ನಾಗಿದ್ದಾರೆ. ಇನ್ನು ಬೇರೆ ಏನು ಪ್ರಾಬ್ಲಮೇ ಇಲ್ವಲ್ಲ ನಮ್ಮಲ್ಲಿ.